ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜರ್ನಿ ವಿತ್ ಅರುಣ ವ್ಲಾಗ್ಸ್. ಸೊ ನಾನಿವತ್ತು ಬೆಳಗ್ಗೆ ರೆಡಿಯಾಗಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಜರ್ನಿನ ಬ್ಯಾಂಗ್ಳೂರ್ ಟು ಮೈಸೂರು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಕೊಲೀಗ್ಸು ನಾವು ಎಲ್ಲ ಟ್ರೈನಲ್ಲಿ ಮೈಸೂರಿಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಇದು ಬಂದು ಮೈಸೂರು ಬಿಫೋರ್ 2 ಡೇ ಮುಂಚೆ ಹೋಗಿದ್ದಂಥ ವೀಡಿಯೋ. ಸೊ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ನಾವು ಟ್ರೈನಲ್ಲಿ ಹೋಗಿದ್ವಿ, ನಾನು ನಮ್ಮ ಆಫೀಸ್ ಫ್ರೆಂಡ್ಸು. ದಸರಾಗೆ ಅಂತ 2 ಡೇಸ್ ಲೀವ್ ಕೊಟ್ಟಿದ್ರಲ್ವ ಆಫೀಸಲ್ಲಿ. ಸೊ 2 ಡೇಸ್ ಎಲ್ಲರೂ ಹೊರಗಡೆ ಹೋಗೋಣ ಅಂದಾಗ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಮೈಸೂರು ರೀಚ್ ಆಗೋದಕ್ಕೆ 6:30 7 o'clock ಆಗಿತ್ತು ಫ್ರೆಂಡ್ಸ್. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಲೈಟಿಂಗ್ಸು ರೈಲ್ವೆ ಸ್ಟೇಷನಿಂದನೇ ಸ್ಟಾರ್ಟ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಲ್ಮೋಸ್ಟ್ 10 years ಆಗಿತ್ತು ಅನಿಸುತ್ತೆ ನಾನು ಮೈಸೂರು ನೋಡಿ. ಸೊ ಅದಾದಮೇಲೆ ತುಂಬಾ ನೋಡಿ ಖುಷಿಪಟ್ಟೆ ನಾನಂತೂ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬರು ಮೈಸೂರಲ್ಲೇ ಸ್ಟೇ ಆಗಿರೋದು. ಸೊ ಅವ್ರ ಮನೆಗೆ ಹೋಗಿದ್ವಿ ನಾವು. ಸೊ ಅಲ್ಲಿ ಹೋದ್ಮೇಲೆ ಅವರು ನಮ್ಮ ಜೊತೆ ಜಾಯ್ನ್ ಆದರು. ಕಂಪ್ಲೀಟ್ ಲೈಟಿಂಗ್ಸ್ ನೀವು ನೋಡ್ತಿರ್ಬೋದು. ತುಂಬಾ ಇಷ್ಟ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಹೋಗೋದಕ್ಕೆ ಆಲ್ಮೋಸ್ಟ್ 6:30 7 ಆಗಿತ್ತಲ್ವ. ಸೊ ನೈಟ್ 11:30 12 o'clockವರೆಗೂ ನೋಡ್ತಾನೆ ಇದ್ವಿ, ಕವರ್ ಮಾಡೋಣ ಅಂತ, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅಂತ. ಜನ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದರು. ಪ್ಯಾಲೇಸ್ ಹತ್ರ ಅಂತೂ ಹೆವಿ ಜನ ಇದ್ದರು. ನಾವು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಮತ್ತು ಪ್ಯಾಲೇಸ್ ಹತ್ರ ಹೋದ್ವಿ. ಸೊ ಅಲ್ಲಿ ಪ್ಯಾಲೇಸ್ ಹತ್ರ ಎಲ್ಲ ಮುಗಿದು ನೋಡ್ಕೊಂಡು ಮನೆಗೆ ಹೋಗೋಷ್ಟು ಆಲ್ಮೋಸ್ಟ್ 12:30 1 o'clock ಆಗಿತ್ತು. ಅಲ್ಲಿವರೆಗೂ ನಾವು ಪ್ಯಾಲೇಸ್ ಹತ್ರನೇ ನಿಂತ್ವಿ ನೋಡಿ. ಆ ಟೈಮಲ್ಲೂ ಎಷ್ಟು ಜನ ಕ್ರೌಡ್ ಇದೆ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ ಪ್ಯಾಲೇಸ್ ನೋಡಿ. ಈಗ ದಸರಾ ಸೀಸನ್ ಅಲ್ವಾ. ಸೊ ಜನ ಅಂತೂ ಹೆವಿ ಕ್ರೌಡ್ ಇದ್ರು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಜನ ಬಂದಿದ್ದಾರಂತ. ಇದು ಬಂದು ನೈಟ್ 11:30 12 o'clock ಆಗಿತ್ತು ಫ್ರೆಂಡ್. ಆ ಟೈಮಲ್ಲಿ ಇಷ್ಟು ಜನ ಓಡಾಡ್ತಾನೆ ಇರ್ತಾರೆ. ತುಂಬಾ ಇಷ್ಟ ಆಯಿತು ನನಗೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ಆಲ್ಮೋಸ್ಟ್ ಲೈಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಪ್ಯಾಲೇಸ್ ನೋಡ್ಕೊಂಡು ನಾವು ಮನೆಗೆ ಹೋಗೋಷ್ಟೊತ್ತಿಗೆ 12:30 1 o'clock ಆಗಿತ್ತು. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಮನೇಲೇ ಸ್ಟೇ ಇದ್ದಿದ್ದರಿಂದ ನೆಕ್ಸ್ಟ್ ಡೇ ನಾವು ಚಾಮುಂಡಿ ಬೆಟ್ಟ, ಚರ್ಚು ಮತ್ತು ಫ್ಲವರ್ ಶೋ ಅದೆಲ್ಲ ನೋಡ್ಕೊಳ್ಬೇಕಿತ್ತಲ್ಲ. ಸೊ ಬೇಗ ಮುಗಿಸ್ಕೊಂಡು ಹೊರಡೋಣ ಅಂತ ನಾವು 12:30 ಮನೆಗೆ ಹೊರಟ್ಬಿಟ್ವಿ. ಸೊ ಮತ್ತು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಡೈರೆಕ್ಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ. ಇದು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಮನೆ ಹತ್ರ ಸ್ಟೇ ಆಗಿದ್ದಿದ್ದು. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂಚೂರು ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿ ತುಂಬಾ ಚೆನ್ನಾಗಿತ್ತು ಶಾಪಿಂಗ್ ಮಾಡೋಕ್ಕೆ. ಡಾಲ್ಸ್ ಆಗಿರಲಿ ಮತ್ತು ಕ್ಲಿಪ್ಸ್ ಆಗಿರಲಿ, ಹೆಣ್ಮಕ್ಳಿಗೆ ಬ್ಯಾಗ್ಸ್ ಅಂತೆ, ಬ್ಯಾಂಗಲ್ಸ್ ಅಂತೆ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಿರ್ಬೋದು ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಅಲ್ಲಿ. ಗಿಫ್ಟ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಹೆಣ್ಮಕ್ಳಿಗೆ. ಸೊ ಅದನ್ನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಾವು ಚರ್ಚ್ ಹತ್ರ ಬಂದ್ವಿ. ಚರ್ಚು ಮತ್ತು ಫ್ಲವರ್ ಶೋ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಮಗೆ ಅವತ್ತು ನೈಟ್ 8 o'clock 8:30ಗೆ ಟ್ರೈನ್ ಇತ್ತು. ನಾವು ರಿಟರ್ನ್ ಮತ್ತೆ ಬ್ಯಾಂಗ್ಳೂರಿಗೆ ಬರಬೇಕಿತ್ತು. ಸೊ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹೋಗೋಣ ಅಂತ ಕವರ್ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಚರ್ಚ್ ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿದೆ. ತುಂಬ ಪೀಸ್ಫುಲ್ಲಾಗಿ ಒಳಗಡೆ ತುಂಬ ಚೆನ್ನಾಗಿತ್ತು. ನನಗೇನೋ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು. ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಫ್ಲವರ್ ಶೋ ನೋಡಿಕೊಂಡು ನಾವು ಡೈರೆಕ್ಟ್ ಟ್ರೈನ್ ಹತ್ತಿ ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಇದು ಈ ವಿಡಿಯೋ ಆಗಿರುತ್ತೆ, ಮೈಸೂರು ಟ್ರಿಪ್ ಆಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.